ದೇವರ ಪರಿಶುದ್ಧವಾದಂಥ ನಾಮಸ್ತೋತ್ರವಾಗಿ ನಮ್ಮ ನಾಟಕದ ಹೆಸರು ಕರೋನಾ ಮತ್ತು ಕ್ರಿಸ್ತರು ಎಂಬುದಾಗಿ ಸಣ್ಣದು ತಿಳಿದ ಮಟ್ಟಿಗೆ ದೇವರ ಕೊಟ್ಟಂಥ ಜ್ಞಾನ ಮಟ್ಟಿಗೆ ನಾವು ಇದು ಮಾಡಿದ್ದೀವಿ ಇರುವಂಥ ಅಲ್ಪ ಸಮಯದಲ್ಲಿ. ಸೊ ದೇವರು ನಡೆಸ್ತಾರೆ ಅಂತ ನಂಬಿದ್ದೀನಿ. ಹಾಗಾದರೆ ಶುರು ಮಾಡೋಣ. 2020 ಇಷ್ಟಪಟ್ಟವ್ರಿಗಿಂತ ಅದನ್ನು ಶಾಪ ಹಾಕಿ ಬೈದವ್ರ ಸಂಖ್ಯೆನೇ ಜಾಸ್ತಿ. ಇದಕ್ಕೆ ಕಾರಣ ಅಂದರೆ ಅದು ಕರೋನಾ. ಈ ಕರೋನಾ ಕ್ರಿಸ್ತರನ್ನು ಕೂಡ ಬಿಟ್ಟಿಲ್ಲ. ಅವ್ರ ಜೀವಿತದಲ್ಲೂ ಅಲ್ಪ ಸ್ವಲ್ಪ ಅಡೆತಡೆ ತಂದಿದೆ. ಅಂತ ಅಡೆತಡೆಗಳನ್ನು ಹೊಡೆದು ಕ್ರಿಸ್ತ ನಡೆಗೆ ನಡೆಯುವುದೇ ಈ ನಾಟಕದ ಉದ್ದೇಶವಾಗಿದೆ. ಹಾಗಾದ್ರೆ ಬನ್ನಿ ನೋಡಿ ಆನಂದಿಸೋಣ ಕರೋನಾ ಮತ್ತು ಕ್ರಿಸ್ತರು. ಬೈಕ್ ಇಲ್ಲ ಅಂದ್ರೆ ನಾನು ಸೌಂಡ್ ಕೇಳಿಸ್ತಾ ಅನ್ಕೊಳ್ತೀನಿ. ನೋಡೋಣ ನ್ಯೂಸ್ ಪೇಪರ್ ಅಲ್ಲಿ ಏನ್ ಬಂದಿದೆ. ರಾಜ್ಯದಲ್ಲಿ ಮತ್ತೆ ಕರೋನಾ ಅಟ್ಟಹಾಸ. ಬೆಂಗಳೂರು ಒಂದರಲ್ಲೇ 300ಕ್ಕೂ ಅಧಿಕ ಸಾವು. ಹಲೋ, ಪ್ರೈಸ್ ಲಾರ್ಡ್ ಬ್ರದರ್. ಪ್ರೈಸ್ ಲಾರ್ಡ್ ಪಾಸ್ಟರ್. ಪ್ರೈಸ್ ಲಾರ್ಡ್. ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ಪಾಸ್ಟರ್. ನೀವು ಹೇಗಿದ್ದೀರಾ ಪಾಸ್ಟರ್? ಎಲ್ಲ ದೇವರ ಕೃಪೆ ಚೆನ್ನಾಗಿದ್ದೀವಿ. ಹೇಳಿ ಪಾಸ್ಟರ್, ಏನು ಸಮಾಚಾರ? ಏನಿಲ್ಲ ಬ್ರದರ್, ಈ ವಾರ ಈಗೆಲ್ಲ ಲಾಕ್ಡೌನ್ ಮುಗಿತಾ ಬಂತಲ್ಲ, ಅದಕ್ಕಾಗಿ ಈ ವಾರ ನಾವು ಸಭೆನ ಆರಂಭ ಮಾಡೋಣ ಅಂದ್ಕೊಂಡಿದ್ದೀವಿ. ಹಾಗಾಗಿ ನಾವು ನಿಮ್ಮನ್ನ ಸಭೆಗೆ ಬರಬೇಕೆಂಬುದಾಗಿ ಕರೆಯೋದಕ್ಕೋಸ್ಕರ ನಾನು ಫೋನ್ ಮಾಡಿದೆ. ಕೊರೋನಾ ಇನ್ನೂ ಮುಗ್ದಿದೆ, ಆಮೇಲೆ ಲಾಕ್ಡೌನ್ ಇದಾಗ್ತಾ ಇದೆ, ಕೊರೋನಾನು ಕಡಿಮೆ ಆಗ್ತದೆ. ಆದರೆ ಕೊರೋನಾ ಫಸ್ಟ್ ಇಲ್ಲಿ ಮೊನ್ನೆ ಇಲ್ಲಿ ನಮ್ಮ ಮನೆ ಮೇಲೆ ಮೂಲೆ ಏನೋ ಒಬ್ಬರು ಆಂಟಿ ಇದ್ರಲ್ಲ, ಅವ್ರಿಗೂ ಕೊರೋನಾ ಬಂದ್ಬಿಟ್ಟು ಅವ್ರು ಕಂಪ್ಲೀಟ್ ಆಗಿ ಇದಾಗ್ಬಿಟ್ಟಿದ್ದಾರೆ. ಆಮೇಲೆ ನಮ್ಮ ಏನು ಬಿಲ್ಡಿಂಗ್ ಇದೆಯಲ್ಲ, ಬಿಲ್ಡಿಂಗ್ ಇವಾಗ ಕಂಪ್ಲೀಟ್ ಆಗಿ ಲಾಕ್ಡೌನ್ ಆಗ್ಬಿಟ್ಟಿದೆ. ಸೊ ಅದಕ್ಕೆ ಇನ್ನೊಂದು ಸ್ವಲ್ಪ ದಿವಸ ಎಲ್ಲೂ ಹೊರಗಡೆ ಹೋಗ್ತೀರಾ, ಮನೆಯಲ್ಲೇ ಕೂತ್ಬಿಟ್ಟು ಇಲ್ಲೇ ಪ್ರಯಾಣ ಮಾಡೋಣ ಅನ್ಕೊಂಡಿದ್ದೀವಿ ಪಾಸ್ಟರ್. ಬ್ರದರ್, ಏನೂ ಭಯ ಪಡಬೇಡಿ, ದೇವರು ನಮ್ಮೊಂದಿಗೆ ಇದ್ದಾರೆ. ದೇವರ ನಂಬಿಕೆ ಇಡಿ, ದೇವರು ತಾನೇ ಕಾರ್ಯ ಮಾಡ್ತಾರೆ. ಸರಿ ಸರಿ ಪಾಸ್ಟರ್, ನಾವು ಪ್ರಯತ್ನ ಪಡ್ತೀವಿ ಪಾಸ್ಟರ್. ಬನ್ನಿ ನೀವು ಕುಟುಂಬ ಸಮೇತವಾಗಿ. ಸರಿ 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 ಪಾಸ್ಟರ್. ಇಲ್ಲ ಪಾಸ್ಟರ್? ಓಕೆ ಓಕೆ, ಥ್ಯಾಂಕ್ ಯು, ಗಾಡ್ ಬ್ಲೆಸ್ ಯು. ಸರಿ ಸರಿ. ಲಾಕ್ಡೌನ್ ಮುಗಿತಾ ಇದೆ, ಚರ್ಚ್ ಓಪನ್ ಮಾಡ್ತಾ ಇದೀವಿ, ಅದಕ್ಕೆ ಬನ್ನಿ ಅಂದ್ರು. ಆಲ್ರೆಡಿ ಮೂಲೆ ಮನೆ ಆಂಟಿ ಬಂದ್ಬಿಟ್ಟು ಬಿದ್ದಿದ್ದಾರೆ, ನೀನು ಅವ್ರು ಬಿದ್ಬಿಡೋ ಇದೆ. ಈ ಕಷ್ಟದ ಟೈಮಲ್ಲಿ ಚರ್ಚ್ಗೆಲ್ಲ ಹೋದ್ರೆ ತಿಂಗಳು ಬಾಡಿಗೆ ಯಾರು ಕಟ್ತಾರೆ, ಮಕ್ಕಳ ಫೀಸ್ ಯಾರು ಕಟ್ತಾರೆ, ತಿನ್ನಕ್ಕೆ ಯಾರು ಊಟ ಹಾಕ್ತಾರೆ? ಚರ್ಚ್ಗೆಲ್ಲ ಕೆಲ್ಸಕ್ಕೆ ಹೋಗ್ತಾ ಇದ್ದೀನಿ. ಹಿಂಗೆ ಕೇಳ್ತೀರ ಆಯ್ತು ನನಗೆ ಮಕ್ಕಳಿನಿ. ಇದು ಎರಡನೇ ಕುಟುಂಬ. ಇದು ಬ್ರದರ್ ದಯಾನಂದ ಅವರ ಕುಟುಂಬ. ನೋಡಿ ಈ ಕುಟುಂಬ ಹೇಗಿದೆ ಎಂಬುದಾಗಿ. ಪ್ರೈಸ್ ಲಾರ್ಡ್ ಬ್ರದರ್, ಹೇಗಿದ್ದೀರಾ? ಚೆನ್ನಾಗಿದ್ದೀವಿ ಪಾಸ್ಟರ್, ನೀವು ಹೇಗಿದ್ದೀರಾ? ಎಲ್ಲ ದೇವರ ಕೃಪೆ, ನಾನು ಚೆನ್ನಾಗಿದ್ದೀನಿ. ಹಾಗೆ ಬ್ರದರ್, ಈ ವಾರ ಈ ಲಾಕ್ಡೌನ್ ಎಲ್ಲ ಓಪನ್ ಆಗ್ಬಿಟ್ಟು ನಾವು ಸಭೆನ ಆರಂಭಿಸ್ತಾ ಇದ್ದೀವಿ. ಸೊ ನಮಗೂ ಕರೆಯೋಣ ಅಂತ ಫೋನ್ ಮಾಡಿದೆ, ಅಂತ ಬರ್ತೀರಲ್ವಾ? ಹೌದಾ ಪಾಸ್ಟರ್, ನಿಜವಾಗ್ಲೂ ತುಂಬಾ ಸಂತೋಷ ಆಯ್ತು ಪಾಸ್ಟರ್. ಯಾಕಂತಂದ್ರೆ ಲಾಕ್ಡೌನ್ ಅಲ್ಲಿ ದೇವರ ಆರಾಧನೆ ಇಲ್ಲ, ಏನಿಲ್ಲ, ಏನ್ ಮಾಡೋದು ಅಂತ ಮನೇಲಿ ಕುತ್ಕೊಂಡು ಬೇಜಾರಾಗೋಗಿತ್ತು ಪಾಸ್ಟರ್. ನಾವು ಅವಾಗಿಂದ ನಾವು ಪ್ರಾರ್ಥನೆ ಮಾಡ್ತಾ ಇದ್ದೇವೆ, ಯಾವಾಗಪ್ಪ ಸಭೆ ಆರಂಭವಾಗುತ್ತೆ ಅಂತ ಹೇಳಿ ಪ್ರಾರ್ಥನೆ ಮಾಡ್ತಾ ಇದ್ದೀವಿ. ದೇವರು ನಾವು ಪ್ರಾರ್ಥನೆ ಕೇಳಿದ್ರು ಪಾಸ್ಟರ್. ಬಹಳ ಸಂತೋಷ ಬ್ರದರ್. ಹಾಗಾದ್ರೆ ಬನ್ನಿ, ನಾಳೆ ಒಟ್ಟಾಗಿ ಸೇರಿ ಎಲ್ಲರೂ ಆರಾಧನೆ ಮಾಡೋಣ. ಖಂಡಿತ ಬರ್ತೀವಿ ಪಾಸ್ಟರ್. ನಾವು ನಮ್ಮ ಕುಟುಂಬ ಸಮೇತ ಬರ್ತೀವಿ ಪಾಸ್ಟರ್. ಓಕೆ, ಗಾಡ್ ಬ್ಲೆಸ್ ಯು ಬ್ರದರ್. ಥ್ಯಾಂಕ್ ಯು ಪಾಸ್ಟರ್. ಸೋನ್ಸಿನಿ, ಪಾಸ್ಟರ್ ಫೋನ್ ಮಾಡಿರ್ತಾನೆ ಏನಂದ್ರೆ, ಪಾಸ್ಟರ್ ಇವಾಗ ಮುಂದಿನ ವಾರದಲ್ಲಿ ಸಭೆನ ಆರಂಭ ಮಾಡ್ತಾ ಇದ್ದಾರಂತೆ. ಅದಕ್ಕಾಗಿ ಸಭೆಗೆ ಬನ್ನಿ ಆರಾಧನೆ ನಡೆಸೋಣ ಅಂತ ಇದ್ದಾರೆ.
ದೇವರಿಗೆ ಸ್ತೋತ್ರ. ಎಷ್ಟು ಸಂತೋಷ, ನಮ್ಮ ಪ್ರಾರ್ಥನೆ ಕೇಳಿದರೆ ಬಾ ಹೋಗೋಣ ದೇವರ ಆರಾಧನೆಗೆ. ಸಂತೋಷ. ಚರ್ಚ್ ಎಲ್ಲ ಓಪನ್ ಆಗಿರೋದು, ಆದ್ರೆ ಒಂದೇ ಭಯ ಏನಂತಂದ್ರೆ ಇನ್ನೂ ಕರೋನಾ ಪೂರ್ತಿ ಮುಗ್ದಿಲ್ಲಲ್ಲ. ನಮ್ಮ ಮಕ್ಕಳು ಬೇರೆ ಚಿಕ್ಕವರಿದ್ದಾರೆ, ಹೇಗ್ ಮಾಡೋದು, ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಏನ್ ಮಾಡೋದು ಅಂತ ಅನ್ಕೊಂಡಿದ್ದೀನಿ ಅಷ್ಟೇ. ಯಾಕೆ ಭಯ? ನಮ್ಮ ದೇವರು ನಮ್ಮ ಜೊತೆ ಇದ್ದಾರೆ. ಇಮ್ಮಾನುವೇಲದ ದೇವರು ನಮ್ಮ ಜೊತೆ ಇರ್ಬೇಕಾದ್ರೆ ನಮ್ಗೆ ಯಾಕೆ ಭಯ? ಬಾ, ಸರಿ ಹೋಗೋಣ, ಆರಾಧನೆ ಮಾಡೋಣ. ಬೇಗ ಬಾ, ಬೇಗ ಬಾ. ನೋಡಿ, ಎಲ್ಲರೂ ಸಭೆಗೆ ಹೋಗ್ತಾ ಇದ್ದಾರೆ. ನಮ್ಮ ಯಜಮಾನರಿಗೆ ಕೆಲ್ಸಕ್ಕೆ ಹೋದ್ರೆ ಮಾತ್ರ ಕರೋನಾ ಬರಲ್ಲ, ಸಭೆಗೆ ಹೋದ್ರೆ ಕರೋನಾ ಬಂದ್ಬಿಡುತ್ತಂತೆ. ಇದು ಯಾವ ನ್ಯಾಯ? ಯಾವ ದೇವ್ರು ಹೇಳಿರೋದು ಕೆಲ್ಸಕ್ಕೆ ಹೋದ್ರೆ ಮಾತ್ರ ಕರೋನಾ ಬರಲ್ಲ, ಸಭೆಗೆ ಹೋದ್ರೆ ಮಾತ್ರ ಕರೋನಾ ಬರಲ್ಲ? ಇದೇ ಯಾವಾಗ ಇವ್ರಿಗೆ ಒಳ್ಳೆ ಬುದ್ಧಿ ಕೊಡ್ತಾನೋ ಏನೋ ನಂಗಂತೂ ಗೊತ್ತಿಲ್ಲಪ್ಪ. ಬನ್ನಿ ಆರಾಧನೆ ಮಾಡೋಣ. ನಿನ್ನ ದಿವ್ಯ ಸನ್ನಿಧಿಗೆ ನಾನ್ ಬರುವೆ ಸ್ವಾಮಿ, ನಿನ್ನ ಮಗನಾಗಿ ನಾನ್ ಬಾಳುವೆ. ನಿನ್ನ ದಿವ್ಯ ಸನ್ನಿಧಿಗೆ ನಾನ್ ಬರುವೆ ಸ್ವಾಮಿ, ನಿನ್ನ ಮಗನಾಗಿ ನಾನ್ ಬಾಳುವೆ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಈಗ ನಾನು ನೋಡಿದೆ, ಡ್ಯಾನಲ್ ಬ್ರದರ್ ಫ್ಯಾಮಿಲಿ ಎಲ್ಲ ಸಭೆಗೆ ಹೋಯ್ತು. ನಾವು ಮಾತ್ರ ಏನೀಗ? ನಾವು ಸಭೆಗೆ ಹೋಗ್ಬೇಕು ರೀ, ನಾವು ಪ್ರಾರ್ಥನೆ ಮಾಡ್ಬೇಕು, ನಾವು ಆರಾಧನೆ ಮಾಡ್ಬೇಕು. ಸರಿ, ರೆಡಿ ಹೋಗ್ಬೇಕು. ಸರಿ, ಏನಾದ್ರು ಬರ್ಲಿ ಆಯ್ತು. ಮೊದಲೇ ಬೈತಾರೆ, ಲೇಟಾಗಿ ಬರ್ತಾರೆ ಅಂತ ನೀನ್ ಬೇರೆ. ಬಡ್ಕೊಂಡಲ್ಲ ನೋಡಲಿ, ಪಾಪನ ಮಾಸ್ಕ್ ಹಾಕಿದ್ಯಾ? ಮಾಸ್ಕ್ ಹಾಕಿದಾರ, ಅಲ್ಲ ಹಾಕಿದಾರ, ಮಾಸ್ಕ್ ಹಾಕಿದಾರ. ನಡಿ, ಬೇಡ ಬೇಡ ಬೇಡ, ಯೇಸು ನಾಮದಲ್ಲಿ ಪ್ರಾರ್ಥಿಸುತ್ತೇವೆ. ಅಪ್ಪ ದೇವರೇ, ಈ ಕೆಲಸ ಮಾಡಿ ಮಾಡಿ ತಲೆ ನೋವ್ತಾ ಇದೆ, ಗಂಟು ನೋವ್ತಾ ಇದೆ, ಬಿಸಿಲು ಬಿಸಿಲು ಕೂಡ ಸ್ವಲ್ಪ ಕೊಟ್ಟೆ ಕೊಟ್ಟೆ ತಂದೆ ಗಂಟೆ ಕೊಡ್ಬೇಕು ಗೊತ್ತಾಗಲ್ಲ ನಿಮ್ಗೆ. ಫೋನ್ ಕೊಡು. ಯಾರು? ಫಾಸ್ಟ್ ಫೋನ್ ಮಾಡಿದ್ದಾರೆ. ಹಲೋ ಹಲೋ, ಫಸ್ಟ್ ಪ್ರೈಸ್ ಕಾರ್ಡ್ ಫಸ್ಟ್. ಪ್ರೈಸ್ ಬ್ರದರ್, ಹೇಗಿದ್ದೀರಾ? ಚೆನ್ನಾಗಿದೆ. ಫಸ್ಟ್ ಟೈಮ್ ಹೇಳ್ತೀರಾ? ನಾವು ಚೆನ್ನಾಗಿದ್ದೀವಿ, ದೇವರ ಕೃಪೆ. ಬ್ರದರ್, ಮತ್ತೆ ಈ ವಾರ ನೀವು ಬರಲೇ ಇಲ್ಲ. ಯಾರು ಹೇಳಿದ್ದು? ಫಸ್ಟ್ ಬರ್ಲಿಕ್ಕೆ ಆಗಿಲ್ಲ ಫಸ್ಟ್. ಬ್ರದರ್, ನೋಡಿ, ಎಷ್ಟೋ ಕುಟುಂಬಗಳು ಆರಾಧನೆ ಬಂದು ದೇವರ ಆಶೀರ್ವಾದ ಹೊಂದ್ಕೊಂಡಿದ್ರು. ನೀವು ಕೂಡ ಅದನ್ನು ಬಂದಿದ್ರೆ ಎಷ್ಟು ಸಂತೋಷ ಆಗಿರೋದು. ನೀವು ಕೂಡ ಬಂದಿದ್ರೆ ತುಂಬಾ ಚೆನ್ನಾಗಿರ್ತಾ ಇತ್ತು. ಚೆನ್ನಾಗೇನು ಇರ್ತಿತ್ತು ಫಸ್ಟ್. ನಮಗೂ ಬರಕ್ ಆಸೆನೆ ಆಯ್ತಾ, ನಮಗೂ ನಂಬಿಕೆ ಇದೆ. ಆದ್ರೆ ಈ ಕರೋನಾ ಇದೆಲ್ಲ, ಅದ್ರದ್ದೇ ಒಂದ್ ಸ್ವಲ್ಪ ಭಯ ಫಸ್ಟ್. ಯಾಕಂದ್ರೆ ನೋಡಿ, ನಮ್ಗೇನಾದ್ರು ಆದ್ರೆ ಮತ್ತೆ ಕುಟುಂಬನೆಲ್ಲ ಯಾರು ನೋಡ್ಕೊಂತಾರೆ ಅಷ್ಟೇ ಫಸ್ಟ್. ಮತ್ತೆ ಬ್ರದರ್, ಅದಕ್ಕೆಲ್ಲ ಯಾಕೆ ಹೇಳ್ಕೊಡ್ತೀರಾ? ಏಷಾಯ 41:10 ಹೇಳ್ತದೆ, ದಿಗ್ಭ್ರಮೆಗೊಳ್ಳದಿರು, ನಾನೇ ನಿನ್ನ ದೇವರು, ನಾನೇ ನಿನ್ನ ಸಹಾಯಕನು, ನಾನೇ ನಿನ್ನೊಂದಿಗೆ ಎಂಬುದಾಗಿ ಹೇಳುವಂತ ಸಮಯದಲ್ಲಿ ಯಾಕೆ ಭಯ ಬೀಳ್ತೀರಾ? ಆತನೇ ಎಲ್ಲವನ್ನು ನೋಡಿಕೊಳ್ಳುವವನಾಗಿದ್ದಾನೆ. ಸರಿ ಸರಿ ಫಸ್ಟ್. ಅಟ್ಲೀಸ್ಟ್ ಇವಾಗ ನಾನು ಒಬ್ಬನಾದ್ರೂ ಬಂದು ಹೋಗ್ಲಿಕ್ಕೆ ಪ್ರಯತ್ನ ಪಡ್ತೀನಿ ಫಸ್ಟ್. ನೀವು ಕುಟುಂಬವಾಗಿ ಬನ್ನಿ, ಒಬ್ಬರೇ ಯಾಕೆ ಬರ್ತೀರಾ? ಕುಟುಂಬವಾಗಿ ಬನ್ನಿ, ದೇವರು ನಿಮ್ಮನ್ನು ಆಶೀರ್ವಾದ ಮಾಡ್ತಾರೆ. ಸರಿ 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 ಫಸ್ಟ್. ಹೇಳಿ ಫಸ್ಟ್. ಖಂಡಿತ ಖಂಡಿತ, ದೇವರು ನಿಮ್ಮನ್ನು ಆಶೀರ್ವದಿಸಿ. ಓಕೆ ಓಕೆ. ಫಸ್ಟ್ ಬರೋದನ್ನ ಬಿಡಲ್ಲ ಅನ್ಸುತ್ತೆ. ಇಲ್ಲಮ್ಮ ಮಾಸ್ಕೋ.
ಮೊದಲನೇ ಕುಟುಂಬದ ರಿಯಾಕ್ಷನ್ ಆ ಥರ ಇತ್ತು. ಇನ್ನು ಎರಡನೇ ಕುಟುಂಬದವರು ಯಾರು ಸಭೆಗೆ ಹೋಗಿ ಬಂದಿದಾರಲ್ಲ ನೋಡಿ, ಸಭೆಗೆ ಹೋಗಿ ಬಂದ್ಮೇಲೆ ಇವ್ರ ರಿಯಾಕ್ಷನ್ ಹೇಗಿದೆ ಅಂದ್ರೆ ಟ್ರೆನ್ 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 ಟ್ರೆನ್. ಪಾಸ್ಟರ್ ಪ್ರೈಸ್ ಲಾರ್ಡ್ ಪಾಸ್ಟರ್. ಪ್ರೈಸ್ ಲಾರ್ಡ್ ಬ್ರದರ್, ಹೇಗಿದ್ದೀರಾ? ತುಂಬಾ ಚೆನ್ನಾಗಿದೆ ಪಾಸ್ಟರ್. ಎಲ್ಲ ನಿಮ್ಮ ಪ್ರಾರ್ಥನೆ ದೇವರ ಕೃಪೆ ತುಂಬಾ ಚೆನ್ನಾಗಿದ್ದೀವಿ. ಓಕೆ, ಬಹಳ ಸಂತೋಷ. ಮತ್ತೆ ಕೆಲಸ ಕಾರ್ಯಗಳೆಲ್ಲ ಹೇಗೆ ನಡೀತಾ ಇದೆ ನಮ್ಮ ಬ್ರದರ್? ತುಂಬಾ ಚೆನ್ನಾಗಿ ನಡೀತಾ ಇದೆ ಪಾಸ್ಟರ್. ಲಾಕ್ಡೌನ್ ಆಗಿದ್ರು ಕೂಡ ಎಷ್ಟೋ ಜನ ಕೆಲಸ ಇಲ್ಲ ಅಂತ ಇದ್ದಾರೆ, ಅದು ಕೂಡ ದೇವರು ನಮ್ಗೆ ಒಳ್ಳೆ ಕೆಲಸ ಕೊಟ್ಟಿದ್ದಾರೆ. ದೇವ್ರ ಕೃಪೆ ಯಾವತ್ತೂ ಕೊರತೆ ಇಲ್ಲದಂತೆ ದೇವ್ರು ನಡೆಸ್ತಾ ಇದ್ದಾರೆ. ಊಟ ತಿಂಡಿ ಎಲ್ಲ ದೇವರು ಒಳ್ಳೆ ರೀತಿಯಿಂದ ಕೊಡ್ತಾ ಇದ್ದಾರೆ. ಮತ್ತು ಮನೆಗೆ ಒಳ್ಳೊಳ್ಳೆ ವಸ್ತುಗಳನ್ನ ದೇವರು ತೆಗೆದುಕೊಳ್ಳೋಕೆ ಕೃಪೆ ಮಾಡಿದ್ದಾರೆ. ಫ್ರಿಡ್ಜ್ ಬಂತು, ವಾಷಿಂಗ್ ಮಷಿನ್ ಬಂತು, ಸೋಫಾ ಬಂತು. ಅಷ್ಟೇ ಯಾಕೆ, ಒಂದು ಒಳ್ಳೆ ಮನೆ ನಮಗಾಗಿ ದೇವರು ಕೊಟ್ಟರು. ದೇವರಿಗೆ ಸ್ತೋತ್ರ. ಎಲ್ಲ ಮನೆ ಬಾಡಿಗೆ ಕಟ್ಟಲಿಕ್ಕೆ ಆಗುತ್ತೆ, ದೇವರು ಕೃಪೆ ಮಾಡಿದ್ರು. ದೇವರಿಗೆ ಸ್ತೋತ್ರ. ಓ, ಪ್ರೈಸ್ ಲಾರ್ಡ್ ಬ್ರದರ್. ಬ್ರದರ್, ದೇವ್ರ ಕಾರ್ಯನೇ ಹಾಗೆ ನೋಡಿ. ದೇವ್ರು ಹೇಳ್ತಾರಲ್ಲ, ಮೊದಲು ನೀವು ನನ್ನ ಕಾರ್ಯ ಮಾಡಿ, ಆಮೇಲೆ ನಾನು ನಿಮ್ಮ ಕಾರ್ಯ ಮಾಡ್ತೇನೆ ಅಂತ ಹೇಳಿ. ಹಾಗೆ ಈ ಕಷ್ಟ ಸಮಯದಲ್ಲೂ ನೀವು ಸಭೆಗೆ ಬಂದ್ರಿ, ಸೇವೆಗೆ ಸಮಯ ಕೊಟ್ರಿ, ಅದರಿಂದ ದೇವ್ರ ನಿಮ್ ಕೈ ಬಿಟ್ಟಿಲ್ಲ. ಹೌದು ಪಾಸ್ಟರ್, ನಿಜವಾಗ್ಲೂ ದೇವರ ಬಹಳ ಕೃಪೆ ನಮ್ಮ ಮೇಲೆ ಅದಕ್ಕಾಗಿ ದೇವರು ನಮ್ಮ ಜೀವಿತದಲ್ಲಿ ಮಾಡಿದ್ದಾರೆ ಪಾಸ್ಟರ್. ಬ್ರದರ್, ನಿಮ್ ಕುಟುಂಬ ನೋಡಿದಾಗ ನಂಗೆ ಬಹಳ ಸಂತೋಷ ಆಗುತ್ತೆ. ಆದ್ರೆ ಈ ಸತೀಶ್ ಬ್ರದರ್ ಇದಾರಲ್ಲ, ಅವ್ರ ಕುಟುಂಬ ನೋಡುವಾಗ ನಾನು ಎಷ್ಟು ಸಲ ಕರೀತಾ ಇದ್ದೀನಿ, ಆದ್ರೆ ಅವ್ರು ಕರೋನಾ ನೆಪ ಹೇಳ್ಬಿಟ್ಟು, ಕರೋನಾ ಭಯ ಪಟ್ಬಿಟ್ಟು ಅವ್ರು ಬರ್ತಾನೆ ಇಲ್ಲ. ಸೊ ಇದನ್ನ ಕೇಳಿದಾಗ ನಂಗೆ ಬಹಳ ದುಃಖ ಆಗುತ್ತೆ ಬ್ರದರ್. ಸೊ ಇವತ್ತು ನೀವೇನಾದ್ರೂ ಫ್ರೀ ಇದೀರಾ, ಒಂದ್ಸಲ ಅವ್ರ ಮನೆಗೆ ಏನಾದ್ರೂ ಹೋಗಿ ಒಂದು ಪ್ರಾರ್ಥನೆ ಮಾಡ್ತಾರಣ್ಣ, ನನ್ನ ಮನಸ್ಸು ಕೇಳ್ತಾ ಇಲ್ಲ. ಓ ಖಂಡಿತ ಪಾಸ್ಟರ್, ನೀವು ಬರ್ತಾ ಇದ್ರಲ್ಲ, ನಿಮ್ ಜೊತೆ ನಾವು ಬರ್ತೀವಿ ಪಾಸ್ಟರ್. ಓ, ಹಾಗಾದ್ರೆ ಒಳ್ಳೇದು. ಬನ್ನಿ ಬ್ರದರ್, ಹೋಗಿ ಬರೋಣ. ಖಂಡಿತ ಪಾಸ್ಟರ್, ಹೋಗಿ ಬರೋಣ. ಸಭೆಗೆ ಹೋಗಿ ದೇವರಿಗೆ ಪ್ರಾರ್ಥನೆ ಮಾಡಿ ಆರಾಧನೆ ಮಾಡಿ ಬರ್ತಿತ್ತಾ? ಹಂಗೆಲ್ಲ ಹೋಗಿದ್ರೆ ಮೊದಲು 2 ದಿವಸ ಮೊದಲೇ ಬರ್ತಿತ್ತು ನಂಬಿಕೆ ಇರ್ಬೇಕು ಅಂತ ನೀವು ಹೋಗಿಲ್ವಾ? ನಮ್ಗೆ ನಂಬಿಕೆ, ಅದಕ್ಕೆ ಇನ್ನ ಬದುಕಿರೋದು ನೋಡು. ಒಂದ್ ಸ್ವಲ್ಪ ಕಷ್ಟ ಮಾಡಿ ಯಾರೋ ನೋಡ್ಕೊಂಡು ಮಾಸ್ಕ್ ಹಾಕಿದ್ರೆ ಮಾತ್ರ ಬಾಗಿಲು ತೆಗಿ. ತೆಗಿಬೇಡಂಗೆ. ಹೇಗಿದ್ದೀರಾ? ಗುಡ್ಡ ಚೆನ್ನಾಗಿದ್ದೀನಿ. ಬೆಡ್ಶೀಟ್ ತಂದ ಚೆನ್ನಾಗಿ ಚಳಿ ಆಗ್ತೈತೆ. ನೀವೇ ಬಂದು ನೋಡಿ. ಅಯ್ಯೋ ದೇವ್ರ ಅವ್ರಿಗೆ ಒಳ್ಳೆ ಬುದ್ಧಿ ಕೊಡ್ತಾರೋ. ಒಂದು ಬೆಡ್ಶೀಟ್ ಕೊಡಮ್ಮ ಬೇಗ. ಏನು ಅಂತ ಹೇಳಿ ಹಾಳ ಕರೋನಾ ಕೊನೆಗೆ ನನಗೂ ಬಂದ್ಬಿಟ್ಟಿದೆ ಅಷ್ಟೇ. ನಾನು ಒಂದ್ ದಿವಸ ಮಾಸ್ಕ್ ಇಂದ ಬರ್ಬೋದಲ್ಲ, ಗಂಟೆ ಒಂದ್ಸಲ ಬಿಸಿ ನೀರು ಕುಡಿತೀನಿ, ಸ್ಯಾನಿಟೈಸರು ನನ್ ಜೋಬಲ್ಲೇ ಇರುತ್ತೆ. ಆದ್ರೂ ಇದು ಹೆಂಗ್ ಬಂದಿದೆ ನಮ್ಗೆ ಗೊತ್ತಿಲ್ಲ ಸಭೆಗೆ ಹೋಗಿ ನೋಡಿ. ದಯಾನಂದ ಬ್ರದರ್ ಇಲ್ಲೇ ಇದ್ದಾರೆ. ಇವರು ಕೆಲ್ಸಕ್ಕೆ ಹೋಗ್ತಾರೆ, ಮಾರ್ಕೆಟ್ಗೆ ಹೋಗ್ತಾರೆ, ಶಾಪಿಂಗ್ ಅಲ್ಲಿ ಹೋಗ್ತಾರೆ, ಅಷ್ಟೇ ಕೆಲ್ಸಕ್ಕೆ ಹೋಗ್ತಾರೆ. ನೋಡ ನಮ್ಗೆ ಜಾಸ್ತಿ ಓಡಾಡ್ತಾರೆ. ಇವ್ರಿಗೆ ಏನು ಬಂದಿಲ್ಲ, ನಾನು ಬಂದಿದ್ದೆ ನೋಡಿ. ಎಲ್ಲ ಬ್ಯಾಡ್ ಲಕ್. ಕೊರೋನಾ ಬಂದಿದ್ದು ಬ್ಯಾಡ್ ಲಕ್ಕಿಂದಲ್ಲ ಅಂದ್ರೆ ಅದು ಬಂದಿದ್ದರಿಂದ ನಾವು ಕ್ರೈಸ್ತರಾದವರಿಗೆ ನಂಬಿಕೆ ಮಾತ್ರ ಸಾಲದು, ನಮ್ಮಲ್ಲಿ ಕ್ರಿಯೆಗಳ ಮುಖಾಂತರ ನಾವು ನಮ್ಮ ನಂಬಿಕೆನ ದೇವರ ಹತ್ರ ತೋರಿಸಬೇಕು. ಅದಕ್ಕೆ ಕೊರೋನಾದಲ್ಲಿ ನಾವು ಕೂಡ ದೇವರನ್ನು ಬಿಡದೆ ದೇವರನ್ನು ನಂಬಿಕೊಂಡು ಆತನಿಗೆ ಹೆಚ್ಚಾಗಿ ಪ್ರೀತಿಸಿ ಆರಾಧನೆ ಮಾಡ್ತಾ ಇದ್ರೆ ಆ ಎಲ್ಲ ಬ್ಯಾಡ್ ಲಕ್ ಹೋಗ್ತೇವೆ. ಯಾಕೆ ನೀವು ಬೈಬಲ್ ಓದಲ್ವಾ? ಬೈಬಲ್ ಓದಿದ್ರೆ ನಿಮ್ಗೆಲ್ಲ ಈ ಮಾತೆಲ್ಲ ಅರ್ಥ ಆಗುತ್ತೆ. ಇನ್ನೂ ಹೆಚ್ಚಾಗಿ ಹೇಳಿ ಪಾಸ್ಟರ್. ನೀವು ನೋಡಿರ್ಬೋದಲ್ಲ ಬ್ರದರ್, ಕೇಳಿ. ನೋಡಿ, ದಯಾನಂದ ಕುಟುಂಬದ ಬಗ್ಗೆ ಹೇಳಿದ್ರಲ್ಲ, ದಯಾನಂದ ಕುಟುಂಬದ ಮೇಲೆ ಅವ್ರ ದೇವ್ರ ಮೇಲೆ ನಂಬಿಕೆ ಇದೆ, ಅವ್ರ ಕೃಪೆ ಇದೆ. ಅವತ್ತು ಫಸ್ಟ್ ನಮ್ಮ ಕುಟುಂಬದ ಮೇಲೆ ದೇವ್ರ ಕೃಪೆ ಇಲ್ವಾ? ಫಸ್ಟ್ ನಾವು ಚರ್ಚ್ ಬಂದಿದ್ದೀವಿ, ಎಷ್ಟು ಸಲ ಬಂದಿದ್ದೀವಿ, ನೀವೇ ನೋಡಿದ್ರಲ್ಲ. ಮನೆಯಲ್ಲೂ ಪ್ರೇಯರ್ ಮಾಡ್ತೀವಿ, ನಮಗೂ ನಂಬಿಕೆ ಇದೆ. ಅವ್ರ ಮಾತ್ರ ನಮ್ಮಲ್ಲಿ ಇಲ್ವಾ? ನಂಬಿಕೆ ಇದ್ರೆ ಮಾತ್ರ ಸಾಲದು, ಆ ಕ್ರಿಯೆಯಲ್ಲಿ ಬರಬೇಕು. ನಿಮ್ಮ ಕರ್ತವ್ಯದಲ್ಲಿರೋ ಲೋಪ ಯಾವುದೋ ಇರಬಾರ್ದು. ಆ ನಂಬಿಕೆ ಇನ್ನೂ ದೃಢವಾಗಬೇಕಾದ್ರೆ ನೀವು ಒಳ್ಳೆ ದೇವರು ಹೇಳಿದಂಥ ಕ್ರಿಯೆಗಳನ್ನು ನೀವು
ಮಾಡಬೇಕು. ಆವಾಗಲೇ ನಿಮಗೆ ಬ್ಯಾಡ್ ಲಕ್ ಹೋಗುತ್ತೆ. ಯಾಕೆ ನೋಡಿಲ್ವಾ, ನಾಮನ ಕುಷ್ಠರೋಗ ಹೋಗ್ಬೇಕಾದ್ರೆ ಏನಾಯ್ತು, ಅವನು ದೇವರಲ್ಲಿ ನಂಬಿಕೆ ಇಟ್ಟ, ಆ ದೇವರು ಹೇಳಿದ ಹಾಗೆ ಹೊಳೆಯಲ್ಲಿ ಮುಳುಗಿದ, ಯೋರ್ದಾನ್ ಹೊಳೆಯಲ್ಲಿ ಮುಳುಗಿದ. ಅವಾಗ ಅವನ್ನೆಲ್ಲ ಅವನೊಂದು ಕ್ರಿಯೆ ಮಾಡಿದಾನೆ. ಆ ಕ್ರಿಯೆ ದೇವರು ತೋರಿಸ್ಕೊಟ್ಟ, ನಾನು ನಿನ್ನ ನಂಬಿ ನಿನ್ನ ಹೇಳಿದಾಗ ನಾನು ನಡೀತೀನಿ ಅಂತ ಅಂದ್ಬಿಟ್ಟು ಅವಾಗ ಅವ್ನು ಕುಷ್ಠರೋಗ ಹೋಯ್ತು. ಆ ಕುಷ್ಠರೋಗ ಇದ್ದಾಗಲೂ ಕೂಡ ಅವ್ನಿಗೆಲ್ಲ ವೈಭವ ಇತ್ತು. ಅವನಿಗೆ ಎಲ್ಲ ಯುದ್ಧಗಳನ್ನು ಮಾಡಿದ, ಸೈನ್ಯವನ್ನು ತೋರಿಸಿದ ಕುಷ್ಠರೋಗದಲ್ಲೇ. ಆದರೆ ಅವನ ಕುಷ್ಠರೋಗನ ಅವನಿಗೆ ಮನುಷ್ಯ ಸಮಾಧಾನ ಕೊಡಲಿಲ್ಲ. ಯಾವಾಗ ದೇವ್ರನ್ನ ನಂಬಿ ದೇವರಿಗೆ ಆಜ್ಞೆಯಾಗಿ ನಡೆದೋ ಅವಾಗ ಬಾಕಿಮಯ ಕೊಡದಾಗಿದ್ದ. ಅದೆಲ್ಲ ಯಾಕೆ ಬಂತು? ದೇವರನ್ನು ಪ್ರಕಟಣೆ ಮಾಡೋಕ್ಕೆ. ದೇವರ ಪ್ರಕಟ ತಾನು ನಿಮ್ಮ ಹತ್ರ ನಿಮ್ಮ ಹೃದಯದಲ್ಲಿ ಬರಬೇಕಾದ್ರೆ ಪ್ರಕಟಗೊಳಿಸಿತು. ಅವನಿಗೋಸ್ಕರ ನಿಮ್ಮ ಹೃದಯದಲ್ಲಿ ಕರೆದರೆ ದೇವರಿಗೆ ಅಲ್ಲಿ ನಿಮಗೆಲ್ಲ ಒಳ್ಳೆಯದು ಮಾಡ್ತಾನೆ. ಅದೇ ರೀತಿಯಾಗಿ ನೀವು ಕೂಡ ನಿಮ್ಮ ಹೃದಯಗಳನ್ನು ತರೋದು ನೀವು ಇದು ಮಾಡಿ. ಮತ್ತು ಅದೇ ರೀತಿಯಾಗಿ ನಾವು ನೋಡ್ತೀವಿ, ಯೋಸೇಫ ಐಗುಪ್ತ ದೇಶಕ್ಕೆ ಮಾರಲ್ಪಟ್ಟ ಯಾರಿಂದ? ಅವರ ಅಣ್ಣನಿಂದ. ಆದರೆ ಐಗುಪ್ತ ದೇಶದಲ್ಲೂ ಕೂಡ ಅದರ ನಂಬಿಕೆಯಿಂದ ಒಳ್ಳೆಯ ಕ್ರಿಯೆಗಳ ಮುಖಾಂತರ ದೇವರನ್ನು ಮೆಚ್ಚಿಸ್ತಾ ಆ ಒಂದು ಕ್ರಿಯೆ ನಿಮ್ಮಲ್ಲಿ ಕೂಡ ಬರಬೇಕು ಬಂದದ್ದು. ಅದನ್ನೇ ನಾವು ನೋಡ್ತೀವಿ. ರೋಮ 8:38-39 ನಾವು ನೋಡುವ ಹಾಗೆ, ಹೇಗೆಂದರೆ ಮರಣವಾಗಲಿ ಜೀವವಾಗಲಿ, ದೇವದೂತರಾಗಲಿ ದುರಾತ್ಮಗಳಾಗಲಿ, ಈಗಿನ ಸಂಗತಿಗಳಾಗಲಿ ಮುಂದಣ ಸಂಗತಿಗಳಾಗಲಿ, ಮಹತ್ವಗಳಾಗಲಿ ಕೆಳಗಣ ಲೋಕವಾಗಲಿ, ಬೇರೆ ಯಾವ ಸೃಷ್ಟಿಯಾಗಲಿ ನಮ್ಮನ್ನು ನಮ್ಮ ಕರ್ತನಾದ ಯೇಸು ಕ್ರಿಸ್ತನಲ್ಲಿ ತೋರಿ ಬಂದ ದೇವರ ಪ್ರೀತಿಯಿಂದ ಅಗಲಿಸಲಾರವೆಂದು ನನಗೆ ನಿಶ್ಚಯ ಉಂಟು. ಅರ್ಥ ಆಯ್ತಾ? ಮತ್ತೆ ಇವಾಗ ಅರ್ಥ ಆಗ್ತದೆ ದೇವರನ್ನು ನಂಬಿ ಒಳ್ಳೆಯ ಕ್ರಿಯೆಗಳನ್ನು ಮಾಡಿ ಅವಾಗ ನಿಮಗೆ ಈ ಕೊರೋನಾ ಎಲ್ಲ ಸಂಪೂರ್ಣವಾಗಿ ಬಿಟ್ಟೋಗುತ್ತೆ. ಈ ಕೊರೋನಾ ಇನ್ನೂ ಇಲ್ಲ ದೇವರ ಮುಂದೆ, ದೇವರಿಗೆಲ್ಲರೂ ಗೊತ್ತು. ಆ ಕೊರೋನಾ ದೂರ ಡ್ಯಾನ್ಸ್ ಮಾಡಲ್ವಾ? ಪ್ರೇಯರ್ ಮಾಡೋಣ. ನಿಜಪ್ಪ ಅಷ್ಟೇ ನೀವು ಹೇಳಿರೋದು. ಇಷ್ಟು ದಿವಸ ನಾನು ಈ ಕೊರೋನಾ ನೋಡಿದೆ, ಆದ್ರೆ ನಾನು ದೇವರನ್ನ ನೋಡ್ಲಿಕ್ಕೆ ಆಗಿಲ್ಲ. ಸಭೆ ಹೋದ್ರೆ ಎಲ್ಲಿ ನಾನು ಕೊರೋನಾ ಬರುತ್ತೇನೋ ಅನ್ಕೊಂಡ್ರೆ, ಆದ್ರೆ ಆ ಸಭೆಯಲ್ಲಿ ರಕ್ಷಿಸುವಂತ ರಕ್ಷಕನಿದ್ದಾನೆ ಅನ್ನೋದು ನಾನು ಮರ್ತ್ಬಿಟ್ಟಿದ್ದೆ. ಒಂದ್ ವೇಳೆ ಕೊರೋನಾ ಬಂದ್ರೆ ನಮ್ಮ ಜೀವಿತ ಮುಗ್ದು ಹೋಗುವಂತ ದೇವ್ರ ಚಿತ್ತ ಆಗಿದ್ರೆ ಅದು ಮನೆಯಲ್ಲಿದ್ರು ಮಾತ್ರ ಸಭೆ ಹೋದ್ರೆ ಬರುತ್ತೆ ಅನ್ನೋದು ನಾನು ಮರ್ತೋಗ್ಬಿಟ್ಟಿದೆ. ಈಗ ನನಗೆಲ್ಲ ಅರ್ಥ ಆಗಬೇಕು ಅಷ್ಟೇ. ಖಂಡಿತ ಇನ್ಮೇಲೆ ನನ್ನ ಸಭೆಗೆ ಬರ್ಬೇಕು. ಫಸ್ಟ್ ನನಗೆ ಪ್ರಾರ್ಥನೆ ಮಾಡಿ ಅಷ್ಟೇ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವಂಥ ನಮ್ಮ ಪರಲೋಕ ತಂದೆ, ಈ ಸಮಯದಲ್ಲಿ ಕರ್ತನೆ ಈ ಸಹೋದರನನ್ನು ನಿನ್ನ ಸನ್ನಿಧಾನಕ್ಕೆ ಸಮರ್ಪಿಸುವಪ್ಪ. ಕರ್ತನೆ ಇವರಲ್ಲಿರ್ತಕ್ಕಂಥ ಒಂದು ಕೊರೋನಾ ಭಯವನ್ನು ನಿನ್ನ ನಾಮದಲ್ಲಿ ಇಲ್ಲೇ ಅದಾಗ ಸ್ವಾಮಿ, ಇವರಿಗಿರುವಂಥ ಆ ಒಂದು ಭಯ ಭೀತಿ ಏನಿದೆ ಕೊರೋನಾ ಬಗ್ಗೆ ಅದೆಲ್ಲ ಬಿಟ್ಟೋಗಿ ಕರ್ತನೆ ನಿನ್ನ ನಾಮದಲ್ಲಿ ಇವರು ನಿನ್ನ ಆಲಯಕ್ಕೆ ಬಂದು ಇವರು ಪ್ರಾರ್ಥಿಸುವಂತೆ ಇವರನ್ನು ಸಂಪೂರ್ಣವಾಗಿ ಆ ಭಯದಿಂದ ಬಿಡುಗಡೆಗೊಳಿಸಬೇಕು ಅಂತ ಪ್ರಾರ್ಥಿಸುವಪ್ಪ. ಯೇಸುವೇ, ಎಲ್ಲ ನಿನ್ನ ಚಿತ್ತಪ್ಪ, ನೀನೇ ಇವರನ್ನು ನಡೆಸು. ಇವರು ಯಾವ ಅಂಟು ರೋಗ ತಗಲದಂತೆ ಕರ್ತನೆ ಇವರನ್ನು ಆಶೀರ್ವದಿಸಿ ಬಲಪಡಿಸಿ ನಡೆಸು. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ನಮ್ಮ ಒಳ್ಳೆಯ ತಂದೆ. ಅಷ್ಟೇ ಚೆನ್ನಾಗಿಸ್ತದೆ ಎಲ್ಲ ಸಿಸ್ಟರ್ ಎಲ್ಲ ಚೆನ್ನಾಗಿಸ್ತದೆ. ಮಾಸ್ಕು ತೆಗೆದಂಗೆ ದೇವ್ರ ಕೃಪೆ, ದೇವ್ರ ಕೃಪೆ. ಇವತ್ತು ನನ್ಗೆ ಅರ್ಥ ಆಯ್ತು, ಕೊರೋನಾ ಮುಖ್ಯ ಅಲ್ಲ, ಕ್ರಿಸ್ತನ್ ಮುಖ್ಯ ಎಂಬುದಾಗಿ. ಸೊ ಅದರಿಂದ ಇಲ್ಲಿರುವಂತವ್ರು ನಾನು ಹೇಳಿಕ್ಕೆ ಇಷ್ಟಪಡ್ತೇನೆ, ನೀವು ನಂತರನೇ ಏನಾದ್ರು ಕೊರೋನಾ ನೋಡಿ ಭಯಪಟ್ಟು ಸಭೆಯಿಂದ ದೂರ ಇದ್ರೆ, ಪ್ರಾರ್ಥನೆಗಳಿಂದ ದೂರ ಇದ್ರೆ, ದೇವ್ರ ಸಮಯ ಕೊಡ್ತಾ ಇದ್ರೆ ಇವತ್ತೇ ಬದಲಾಗ್ರಿ. ಇವತ್ತು ನಾನು ಬದಲಾಗಿದ್ದೀನಿ, ಇದು ನಿಮ್ಮ ಸರದಿ. ಸೊ ಇವತ್ತು ಫಾಸ್ಟ್ ಹೇಳಿರುವಂತೆ ಮತ್ತೆ ನಮ್ಗೆ ಇದು ಲಾಸ್ಟ್ ಚಾನ್ಸ್ ಆಗಿದ್ದು, ಕೊನೆ ಇನ್ನೊಂದು ಚಾನ್ಸ್ ನಮ್ಗೆ ಸಿಗದೆ ಇರ್ಬೋದು. ಇವತ್ತು ನಾನು ಬದಲಾಗಿ ಇನ್ಮೇಲಿಂದ ನಾನು ನನ್ನ ಕುಟುಂಬ ಸಮೇತವಾಗಿ ನಾನು ನಿರಂತರವಾಗಿ ಸಭೆಗೆ ಹೋಗ್ತೀನಿ. ಎಂತ ಪರಿಸ್ಥಿತಿನೇ ಇರಲಿ, ಅಲ್ಲಿ ವಾಕ್ಯದಲ್ಲಿ ಹೇಳಿರೋ ಪ್ರಕಾರ ಯಾವುದು ಕ್ರಿಸ್ತನ್ ಪ್ರೀತಿ ನಮ್ಮನ್ನು ಅಗಲಿಸೋದಕ್ಕೆ ಸಾಧ್ಯನೇ ಇಲ್ಲ ಎಂಬುದಾಗಿ. ಸೊ ಇನ್ಮೇಲೆ ಏನೇ ಬರಲಿ, ಎಂತ ಪರಿಸ್ಥಿತಿನೇ ಇರಲಿ, ನಾನು ಸಭೆಗೆ ಹೋಗ್ತೀನಿ. ಈಗ ನಿಮ್ಗೆ ನಾನು ಕೇಳ್ತಾ ಇದ್ದೀನಿ, ನೀವು ಹೋಗ್ತೀರಾ ಎಂಬುದಾಗಿ? ಹೋಗ್ತೀವಿ.